ಬರುವಂಥ ಸ್ವರಗಳು 13. ಮತ್ತು ಯೋಗವಾಹಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಕನ್ನಡದಲ್ಲಿರುವಂತಹ ಯೋಗವಾಹಗಳು 2. ಇದರ ನಂತರ ಬರುವಂಥದ್ದು ಈಗ ಸರದಿ ವ್ಯಂಜನಗಳು. ಒಟ್ಟಾರೆಯಾಗಿ ಕನ್ನಡದಲ್ಲಿ ನೋಡಬೇಕಾದರೆ ಒಟ್ಟು ಕನ್ನಡದ ವ್ಯಂಜನಾಕ್ಷರಗಳು 34. ಆದರೆ ಈ ವ್ಯಂಜನಗಳಲ್ಲಿ ನಾವು 2 ರೀತಿಯಾಗಿ ಭಾಗವನ್ನು ಮಾಡಿಕೊಂಡಿದ್ದೇವೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಈಗ ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ನೋಡೋಣ. ವರ್ಗೀಯ ವ್ಯಂಜನಗಳು ಈ ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳು ಇರ್ತವೆ. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳು. ಕ, ಖ, ಘ, ಗ, ಞ, ಚ, ಶ, ಜ, ಝ, ಞ, ಟ, ಠ, ಢ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಇವು ಒಟ್ಟು ಕಚಟ ತಪ. ಹೀಗೆ ನೋಡಿದರೆ ಕಚಟ ತಪ ಹಿಡಿದುಕೊಂಡು ಗಜಡ ತಪವರೆಗೆ ನ್ಯಯಗಣಮ. ಇವು ಒಟ್ಟು 25 ಅಕ್ಷರಗಳು ವರ್ಗೀಯ ವ್ಯಂಜನಗಳೆನಿಸಿಕೊಳ್ಳುತ್ತವೆ. 25 ಅಕ್ಷರಗಳು. ಈ 25 ಅಕ್ಷರಗಳು ನಮ್ಮ ಕನ್ನಡ ಭಾಷೆಯ ಹೃದಯ ಭಾಗ ಅಂತ ನಾವು ಹೇಳಬಹುದು. ಕನ್ನಡ ಭಾಷೆಯ ಹೃದಯ ಅಂತ ಹೇಳಬಹುದು. ಮಧ್ಯದಲ್ಲಿ ಬರುವಂಥದ್ದು ಇದು ಹೃದಯ. ಅಂದರೆ ಕನ್ನಡ ಭಾಷೆಯ ಹೃದಯವನ್ನು ಮೆಟ್ಟಿ ನಿಂತಿರುವಂತಹ ಈ ಅಕ್ಷರಗಳು ಅತಿ ಮುಖ್ಯವಾದಂಥದ್ದು. ಯಾವ ರೀತಿಯಾಗಿ ಕನ್ನಡ ಭಾಷೆಯನ್ನು ಉಚ್ಚರಿಸಬೇಕು ಅನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವರ್ಗೀಯ ವ್ಯಂಜನಗಳು ಅನ್ನುವಂಥದ್ದು ಹೆಸರೇ ಸೂಚಿಸುವಂತೆ ಈ ಅಕ್ಷರಗಳನ್ನು ನಾವು ಇಲ್ಲಿ ವರ್ಗವನ್ನು ಮಾಡಬೇಕು. ಮೊದಲ ವರ್ಗ, ಇದರಲ್ಲಿ ಅಲ್ಪ ಪ್ರಾಣಗಳು ಯಾವುದನ್ನು ನಾವು ನೋಡಬೇಕು. ಎರಡನೇ ಇದರಲ್ಲಿ ವರ್ಗ ಮಹಾಪ್ರಾಣಗಳನ್ನು ನೋಡಬೇಕು. ಮತ್ತೊಂದು ಮೂರನೆಯ ವರ್ಗ ಇದರಲ್ಲಿ ಅನುನಾಸಿಕಗಳನ್ನು ನಾವು ನೋಡಬೇಕು. ಪ್ರಥಮವಾಗಿ ನಾವು ಇಲ್ಲಿ ಅಲ್ಪ ಪ್ರಾಣಗಳು ಯಾವುವು? ಇಲ್ಲಿ ಬರುವಂತಹ ಈ ಸಾಲಿನಲ್ಲಿ ಪ್ರಥಮ ಸಾಲಿನ ಮತ್ತೆ ಕೆಳಗಡೆಯಿಂದ ಪ್ರಥಮ ಸಾಲು ಮತ್ತು ತೃತೀಯ ಸಾಲು ಇವು ಅಲ್ಪ ಪ್ರಾಣಗಳು. ಪ್ರಥಮ ಸಾಲು ಮತ್ತು ತೃತೀಯ ಸಾಲು ಈ 10 ಅಕ್ಷರಗಳು ಅಲ್ಪ ಪ್ರಾಣಗಳು. ಈ ಅಲ್ಪ ಪ್ರಾಣಗಳನ್ನು ನಾವು ಇಲ್ಲಿ ಬರೆಯಬಹುದು. ಅಲ್ಪ ಪ್ರಾಣಗಳು ಖ, ಚ, ಟ, ತ, ಪ, ಗ, ಜ, ಡ, ಧ, ಗ, ಜ, ಡ, ಗ, ಜ, ಡ, ದ, ಬ. ಈ 10 ಅಕ್ಷರಗಳು ಅಲ್ಪ ಪ್ರಾಣಗಳು. ಇಲ್ಲಿ ಅಲ್ಪ ಪ್ರಾಣಗಳು ಮತ್ತು ಮಹಾಪ್ರಾಣಗಳಲ್ಲಿ ವ್ಯತ್ಯಾಸವನ್ನು ಅನಂತರ ನಿಮಗೆ ತಿಳಿಸುತ್ತೇನೆ ನಾನು. ಇಲ್ಲಿ ಅಲ್ಪ ಪ್ರಾಣಗಳು ಅಂದರೆ ಇಲ್ಲಿ ಕಡಿಮೆ ಒಂದು ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣವನ್ನು ಹೆಸರೇ ಸೂಚಿಸುವಂತೆ ಇಲ್ಲಿ ಅಲ್ಪ ಪ್ರಾಣ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣವೆಂದು ಕರೆಯುತ್ತೇವೆ. ಅಲ್ಪ ಪ್ರಾಣಗಳು ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ 10 ಅಕ್ಷರಗಳು ಅಲ್ಪ ಪ್ರಾಣಗಳು. ಈ ಉಳಿದಂತಹ ಇಲ್ಲಿ ಎರಡನೆಯ ಮತ್ತು ವರ್ಗ ಮತ್ತು ನಾಲ್ಕನೆಯ ವರ್ಗ ಇಲ್ಲಿ ನೋಡಿ. ಎರಡನೆಯ ವರ್ಗ ಖ, ಚ, ಠ, ಥ, ಪ. ನಾಲ್ಕನೆಯ ವರ್ಗ ಘ, ಝ, ಢ, ಧ, ಬ. ಈ ಎರಡನೆಯ ಮತ್ತು ನಾಲ್ಕನೆಯ ವರ್ಗ ಇದು ಮಹಾಪ್ರಾಣಗಳು. ಇದು ಹೆಚ್ಚು
ಹೆಚ್ಚಿನ ಉಸಿರನ್ನು ತೆಗೆದುಕೊಂಡು ಹೇಳುವಂತಹ ಅಕ್ಷರಗಳನ್ನು ಮಹಾಪ್ರಾಣಗಳೆಂದು ನಾವು ಕರೆಯುತ್ತೇವೆ. ಮಹಾಪ್ರಾಣಗಳನ್ನು ನಾವು ಬರೆಯೋಣ. ಮಹಾಪ್ರಾಣಗಳು ಖ ಶ ಠ ಥ ಪ ಘ ಜ ಢ ಧ ಭ. ಇವು ಕೂಡ 10 ಅಕ್ಷರಗಳು. ನೋಡಿ, ಇಲ್ಲಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳಲ್ಲಿರುವಂತಹ ವ್ಯತ್ಯಾಸ, ಇಲ್ಲಿ ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಳ್ಳುವುದು. ಮಹಾಪ್ರಾಣಗಳು ಇಲ್ಲಿ ಹೆಚ್ಚಿನ ಒಂದು ಉಸಿರನ್ನು ತೆಗೆದುಕೊಂಡು ಹೇಳುವಂತಹ ಅಕ್ಷರಗಳನ್ನು ಮಹಾಪ್ರಾಣಗಳೆಂದು ನಾವು ಕರೆಯುತ್ತೇವೆ. ಆದ ಕಾರಣದಿಂದ ಮುಂಚೆಯೇ ಹೇಳಿದ್ದೇನೆ ನಾನು, ಇವು ನಮ್ಮ ಕನ್ನಡ ಭಾಷೆಯ ಹೃದಯದಲ್ಲಿ ಇರುವಂತಹ ಇವುಗಳ ಅರ್ಥವನ್ನು ಆದರೆ ನಮ್ಮಲ್ಲಿರುವಂತಹ ಹೃದಯ ಸರಿಯಾಗಿದೆ, ಅಂದರೆ ಕನ್ನಡ ಭಾಷೆಯ ಹೃದಯ ನಮ್ಮದು ಸರಿಯಾಗಿದೆ ಅನ್ನುವಂಥದ್ದು ನಾವು ತಿಳಿದುಕೊಳ್ಳಬಹುದಾಗಿದೆ. ಇದರ ನಂತರ ಇನ್ನೊಂದು ಕೊನೆಯ ಈ ವರ್ಗವನ್ನು ನಾವು ನೋಡಿದಾಗ ಅತಿ ಮಹತ್ವದ ಈ ವರ್ಗ ಞ ಞ ನ ನ ಮ. ನೋಡಿ, ಇದು ನಾನು ಉಚ್ಚರಿಸುವಂತೆ ನಾನು ಉಚ್ಚರಿಸ್ತಾ ಇದ್ದೇನೆ. ಯಾವ ರೀತಿಯಾಗಿ? ಞ ನ ನ ನ ಮ. ನಾನು ಮೂಗಿನಿಂದಲೇ ಉಚ್ಚರಿಸ್ತಾ ಇದ್ದೇನೆ. ಇದನ್ನು ಮೂಗನ್ನು ನಾವು ಬಂದು ಮಾಡಿಕೊಂಡರೆ, ಮೂಗನ್ನು ನಾವು ಬಂದು ಮಾಡಿಕೊಂಡರೆ ಅಕ್ಷರಗಳು ಬರುವುದಿಲ್ಲ. ಈ ಅಕ್ಷರಗಳನ್ನು ನಮಗೆ ಉಚ್ಚರಿಸಲು ಸಾಧ್ಯವೇ ಇಲ್ಲ. ಆದ ಕಾರಣದಿಂದ ಈ ಅಕ್ಷರಗಳನ್ನು ನಾವು ಮೂಗಿನ ಸಹಾಯದಿಂದ ಉಚ್ಚರಿಸುತ್ತೇವೆ. ಆದ ಕಾರಣದಿಂದ ಇವುಗಳಿಗೆ ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತಾರೆ. ಇವುಗಳಿಗೆ ಅನುನಾಸಿಕ ಅಕ್ಷರಗಳು. ಈ ಅನುನಾಸಿಕ ಅಕ್ಷರಗಳನ್ನು ನಾನು ಇಲ್ಲಿ ಕೆಳಗೆ ಬರೆಯುತ್ತಾ ಇದ್ದೇನೆ. ಅನುನಾಸಿಕ ಅನ್ನುವಂಥದ್ದು, ನಾಸಿಕ ಅನ್ನುವಂಥದ್ದು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಞ ಞ ನ ನ ಮ. ಇವು 5 ಅಕ್ಷರಗಳು. ಒಟ್ಟು ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳು. ಈ 25 ಅಕ್ಷರಗಳು ನಮ್ಮ ಕನ್ನಡ ಭಾಷೆಯ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಈ 25 ಅಕ್ಷರಗಳನ್ನು ನಾವು ಸ್ಪಷ್ಟವಾಗಿ ಕಲಿತರೆ ನಾವು ನಮ್ಮ ಸೇತು ಬಂಧು ಕಾರ್ಯಕ್ರಮಕ್ಕೆ ಅತಿ ಉತ್ತಮವಾದಂತಹ ಒಂದು ಬುನಾದಿ ಆಗುತ್ತೆ ಅನ್ನೋದರಲ್ಲಿ ನಮಗೆ ಸಂಶಯವಿಲ್ಲ. ಮತ್ತು ಭಾಷೆಯನ್ನು ನಾವು ಸ್ವಚ್ಛವಾಗಿ ಮತ್ತು ಅದನ್ನು ಸರಿಯಾಗಿ ಬಳಸುವಂತಹ ಒಂದು ರೀತಿಯನ್ನು ಈ ಭಾಷೆಯಿಂದಲೇ ನಾವು ಕಲಿಯಬಹುದಾಗಿದೆ. ಈ ಅಕ್ಷರಗಳಿಂದಲೇ ನಾವು ಕಲಿಯಬಹುದಾಗಿದೆ. ಆದ ಕಾರಣದಿಂದ ಈ 25 ಅಕ್ಷರಗಳನ್ನು ನಾವು ಸ್ಪಷ್ಟವಾಗಿ ಕಲಿಯುವಂತಹ ಒಂದು ಪ್ರೀತಿ ಪ್ರೇಮ ತೋರಿಸಬೇಕಾಗಿದೆ. ಆ ಒಂದು ಭಾವನೆಯನ್ನು ನಮ್ಮಲ್ಲಿ ಹುಟ್ಟಿಸಬೇಕಾಗಿದೆ. ಆದ ಕಾರಣದಿಂದ ಇದನ್ನು ಕೂಡ ನಾವು ಒಳ್ಳೆಯ ರೀತಿಯಿಂದ ಈ ಭಾಷೆಯನ್ನು ಕಲಿತು ಸೇತುಬಂಧಕ್ಕೆ ನಮಗೆ ಆಧಾರವಾಗಲಿ, ನಮ್ಮ ಕನ್ನಡ ಭಾಷೆಯು ಆಧಾರವಾಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಈ 25 ಅಕ್ಷರಗಳು ಮೇಲೆ ಹೇಳಿದಂತಹ 13 ಸ್ವರಗಳು ಮತ್ತು 2 ಯೋಗವಾಹಗಳು, ಇಷ್ಟನ್ನು ನೀವು ತಿಳಿದುಕೊಂಡಿದ್ದೀರಿ. ಈ ನಂತರ ಬರುವಂಥದ್ದು ಇನ್ನೊಂದು ನಮಗೆ ಬರುವಂತಹ ವ್ಯಂಜನಗಳೆಂದರೆ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಅನ್ನುವಂಥದ್ದು ಇಲ್ಲಿ ವರ್ಗ ಆಗುವಂಥದ್ದಲ್ಲ. ಇದು ವರ್ಗ ಮಾಡಲು ಸಾಧ್ಯವಿಲ್ಲ. ಆದ ಕಾರಣದಿಂದ ಇವುಗಳನ್ನು ಎಣಾಕ್ಷರಗಳು, ಕೆಲವರು ಇದರಲ್ಲಿರುವಂತಹ 4 ಅಕ್ಷರಗಳನ್ನು ಎಣಾಕ್ಷರಗಳೆಂದು ಕರೆಯುತ್ತಾರೆ. ಎಣದಿಂದ ಪ್ರಾರಂಭವಾಗಿ ಇದು ಎಣಿಕೆಯಿಂದ ಯ ರ ಲ ವ ಶ ಶ ಳ ಅನ್ನುವಂತಹ ಈ 9 ಅಕ್ಷರಗಳು ಇದು ಕೂಡ ನಮ್ಮ ಒಂದು ಕೊನೆಯಲ್ಲಿ ಬರುವಂತಹ ನಮ್ಮ ಗಟ್ಟಿಮುಟ್ಟ ಕಾಲು ಹೇಗಿರ್ತವೆ ಆ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯ ಕಾಲುಗಳು ಅಂತ ಹೇಳಿದರೂ ಕೂಡ ಇದು ತಪ್ಪಾಗಲಾರದು. ನಮ್ಮ ಕನ್ನಡ ಭಾಷೆಯ ಕಾಲುಗಳು ಈ 9 ಅವರ್ಗೀಯ ವ್ಯಂಜನಗಳು. ಈ 9 ಅವರ್ಗೀಯ ವ್ಯಂಜನಗಳ ಬಗ್ಗೆ ನೋಡೋಣ.